ಒಂದು ಸಿದ್ಧಿಪುರುಷರ ಜಾಗದ ಒಂದು ತಪೋ ಜಾಗದಲ್ಲಿ ಸಂಕಲ್ಪ ಅಂತ ನೀವು ಮಾಡಿದ್ದಾದ್ರೆ ಸಿದ್ಧಾರೂಢ ಪಾದಕ್ಕೆ ಹೋಗಿ ಅಲ್ಲೇನ್ ಮಾಡ್ಬೇಕು ಅಲ್ಲಿ ಮಾಡಿ, ಗುರುನಾಥ ಹತ್ರ ಬನ್ನಿ, ಅಲ್ಲೇನ್ ಮಾಡ್ಬೇಕು ಮಾಡಿ, ನಂತರವಾಗಿ ಕೈಲಾಸ ಮಾಡ್ಬೇಕು ಬನ್ನಿ. ಅಜ್ಜನ ಬಲವಾಗ ಹೋಗಿ ಕೂತ್ಕೊಳ್ಳಿ. ಕೂತ್ಕೊಂಡು ಒಂದು 10 ನಿಮಿಷ ನಿಮ್ದು ಏನಿದೆ ವಿಚಾರ ಅದ ಕೇಳ್ಕೋಬೇಕು. ಇಬ್ರು ಕೇಳ್ಬೇಕು. ನೀವು ಕೂತ್ಕೊಂಡು ಹೇಳಿದ್ರೆ ಕೈಲಾಸ ಮಂಟಪ ಯಾಕೆ ಮಾಡಿದ್ದಾರೆ ಅಂತಂದ್ರೆ, ಅಲ್ಲಿ ಶಿವ ಇದು ನಂದಿ, ಇದು ನಮ್ಮ ಮನಸ್ಸಲ್ಲಿ ಕೂತ್ಕೊಂಡು ಆ ನಂದಿಗೆ ಹೇಳ್ಬೇಕಂತೆ. ನಂದಿ ಶಿವನಿಗೆ ಹೇಳುತ್ತಂತೆ. ನಂದಿ ಅಂದ್ರೆ ಯಾರು? ಗುರುನಾಥ ಅವರು. ಶಿವನಿಗೆ ಒಂದು ನಂದಿ ಇದ್ದಾಗೆ. ನೀವು ಇಲ್ಲಿ ಕೂತ್ಕೊಂಡು ನಾವು ಮಂದಿರಾಗಿ ನಾವೇನಾದ್ರು ಅಕಸ್ಮಾತ್ ಏನಾದ್ರು ನಾವು ಇಲ್ಲಿಂದ ಕೂತ್ಕೊಂಡು ಸಂಕಲ್ಪ ಮಾಡಿ 10 ನಿಮಿಷ ಆತ್ಮ ಸಂಕಲ್ಪ ಅಂತ ಏನಾದ್ರು ಮಾಡಿ ಗುರುನಾಥರು ನಾವೇನಾದ್ರು ಒಪ್ಪಿಸಿದ್ದೆ ಆದ್ರೆ ಸಿದ್ಧಾರೂಢ ಅಷ್ಟು ಅಂತಾರೆ. ಬರ್ತೀರಿ, ಸಿದ್ಧಾರೂಢ ಹೋಗೋದು ಎಲ್ಲ ಫುಲ್ಲು ಸಿದ್ಧಾರೂಢ ಮಾಡೋದು, ಮತ್ತೆ ಗುರುನಾಥರಿಗೆ ಆದಿ ನನ್ನ ನಮಸ್ಕಾರ ಮಾಡ್ಕೊಂಡು ಅಜಾಣೋದು, ಮತ್ತೆ ಕೊಂಡೋದು. ಇಲ್ಲ ಹಿಂಗೆ ಬಂದ್ರೆ ಕೆಲಸ ಬಂದು ಸುಮ್ಮನೆ ಹಿಂಗೆ ಅಂದ್ಬಿಟ್ಟು ಬಂದ್ಬಿಡೋದು. ಮತ್ತೆ ಫಲ ಕೊಡೋನಾಗಿ ಕೊಡುತ್ತೆ. ಎಷ್ಟೋ ಮಂದಿಲಿ ನಾವು ಕಂಡಂತೆ ಹುಬ್ಳಿಯಲ್ಲಿ ಒಂದು ವಿಚಾರ ಇದೆ, ದಯವಿಟ್ಟು ಅದನ್ನು ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ. ಹೇಗೆ ಅಂತ ಹೇಳಿದ್ರೆ, ಎಷ್ಟೋ ಜನ ಮನೆ ಒಳಗಡೆ ಅಜ್ಜನ ಮಾತ್ರ ಕುಣಿಸ್ಕೊಂಡಿದ್ರಿ, ಗುರುನಾಥರು ಎಲ್ಲೋದ್ರು? ಸಿದ್ಧಾರೂಢ ಮಾತ್ರ ಕುಣಿಸ್ಕೊಂಡಿದ್ರಿ. ಸಿದ್ಧ ಎಲ್ಲಿ ಅಲ್ಲಿ ನಾಥ ಇರಬೇಕು. ಆ ನಾಥನಿಲ್ಲ ಅಂದ್ರೆ ಸಿದ್ಧ ಇದ್ರು ನೀವು ಅನಾಥ ಅಂತ. ಸಿದ್ಧಾರೂಢ ಎಲ್ಲಿರ್ತಾರೋ ಅಲ್ಲಿ ಗುರುನಾಥ ಇರಬೇಕು. ಮೇಲ್ಗಡೆ ಶಿವ, ಕೆಳಗಡೆ ನಂದಿ ನಂಗೆ ಅಲ್ವೇನಪ್ಪ. ಶಿವನಂದಿ ಸ್ವರೂಪದಲ್ಲಿ ಈ ಹುಬ್ಬಳ್ಳಿ ಒಳಗಡೆ ಅವತರಿಸಿರ್ತಕ್ಕಂಥ ಸಿದ್ಧಿಪುರುಷಗಳು ಇವತ್ತು ಅವರ ಒಂದು ಆಶೀರ್ವಾದ, ಅವರ ಒಂದು ಜ್ಞಾನ ನಮ್ಗೆ ಇವತ್ತೆಲ್ಲೋ ಒಂದು ಸಾಸಿವೆ ಕಾರಣಕ್ಕೆ ಇವತ್ತು ಪರಮಾತ್ಮ ನಮಗೆ ಇದ್ದವರು ಅನುಗ್ರಹಿಸೋದ್ರಿಂದ ಇವತ್ತಿನ ಸ್ಥಾನದಲ್ಲಿ ಅನ್ಸುತ್ತೆ. ಹಾಗಾಗಿ ದಯವಿಟ್ಟು ಏನೇ ಒಂದು ಸಾಧನೆ ಮಾಡ್ತೀರಿ, ಫ್ಯೂಚರ್ ಸಾಧನೆ ಮಾಡ್ತೀರಾ, ಇಲ್ಲ ನಿಮ್ಮ ಜೀವನಕ್ಕೊಂದು ಏನಾನೋ ಒಂದು ಇರ್ಬೇಕಾ, ಒಂದು 10 ನಿಮಿಷ ಗಮನ ಕೊಡಿ. ಹುಬ್ಬಳ್ಳಿ ಮಂದಿಗೆಲ್ಲ, ಇಡೀ ನಮ್ಮ ಕರ್ನಾಟಕದವರಿಗೆ, ಯಾರು ನಮ್ಮ ಹುಬ್ಬಳ್ಳಿಯ ಒಂದು ನಮ್ಮ ಸಿದ್ಧಾರೂಢರ ಬಗ್ಗೆ ಯಾರು ಇರಲಿದೆ, ಈ ಕೈಲಾಸ ಮಂಟಪದ ಏನಾದ್ರು ಅರ್ಥ ಇದ್ರೆ ಬರ್ತಿರಲ್ವಾ, ಅಲ್ಲಿ ಕರೆಕ್ಟಾಗಿ ಎಲ್ಲ ಒಂದ್ಸರಿ ಹೋಗ್ತು ಮನಿ, ನಿಮ್ಗೆ ಗೊತ್ತಾಗೋಗುತ್ತೆ ನಿಮ್ಮ ಚಕ್ರಗಳೇನು, ನಮ್ಮ ಶಿವಾಯದ ಅರ್ಥ ಏನು, ಪಂಚಭೂತಗಳು ಅಂದ್ರೇನು. ಪುಸ್ತಕದಲ್ಲಿ ನೋಡ್ತೀವಿ, ನೋಡಿ ಇಲ್ಲಿ ಅನುಭವ ಹೆಂಗಿದೆ ಮಂಟಪ ಅಂತಹ ತತ್ವ ಇರ್ತಕ್ಕಂಥದ್ದು ಈ ಕೈಲಾಸ ಮಂಟಪ ಅಂತ ಹೇಳಿದ್ರೆ. ಒಂದೊಂದು ಕಂಬ, ಒಂದೊಂದು ದಿಕ್ಕು, ಒಂದೊಂದು ಗೋಡೆ, ಒಂದೊಂದು ಎಲ್ಲೆಲ್ಲ ನೋಡಿದ್ರು ನೀವು ಕರೆಕ್ಟ್ ಮಾಡ್ಬೋದು. ಒಂದೊಂದು ಅಕ್ಷರ ಅಕ್ಷರಗಳಿದ್ದಾರೆ, ಶಿವಪಂಚಾಕ್ಷರಿ ಮಂತ್ರಗಳಿದೆ. ಕೆಲವು ನೋಡಿದ್ರೆ ಯಾವತ್ತಾರು ಓದಿದ್ದೀರಾ? ನಮ್ಮಂತ ಬರುತ್ತೆ ಹಿಂಗ್ ಹುಡ್ಕೋದಲ್ಲ. ಒಂದ್ಸರಿ ನೋಡಿ ನಿಮ್ಮ ಅಜ್ಜನ ಮಠ ಹೆಂಗ್ ಕಟ್ಸಿದಾರೆ ಅಜ್ಜ ಅಂತ. ನಿಮ್ಮಲ್ಲಿರ್ತಕ್ಕಂಥ ನಿಮ್ಮ ಒಂದು ಏನೊಂದು ಈ ಒಂದು ಸಿಟಿ ನಾಡೋದ್ರಲ್ಲಿ ಇರ್ತಕ್ಕಂಥದ್ದು ಅದು ಏನಂತ ಹೇಳ್ತಿದ್ದೀಗ ನಮ್ಮ ಹುಬ್ಬಳ್ಳಿಗೆ ಒಂದು ಮಾತಿರ್ತಾರೆ, ಮಿನಿ ಮುಂಬೈ ಅಂತಾನೆ ಒಂದು ಮಾತಿದೆಯಲ್ವಾ, 2ನೇ ಬಾಂಬೆ ಅಂತಾನೇನೋ ಕರಿತೀವಿ ನಮ್ಮ ಹುಬ್ಬಳ್ಳಿಗೆ. ಅಂತಹ ಒಂದು ವ್ಯವಹಾರಿಕವಾದಂತಹ ಸ್ಥಳ ಹುಬ್ಬಳ್ಳಿ ಅಂತ ಹೇಳಿದ್ರೆ ನಾವು ದಿಕ್ಕಿಗಾದ್ರೂ ಬಸ್ಸಿಯಲ್ಲಿ ಬರುತ್ತೆ ಅಲ್ಲಪ್ಪ. ಹಾಗೆ ಈ ಒಂದು ಹುಬ್ಬಳ್ಳಿಯ ಸಿಟಿ ಕ್ಷೇತ್ರದಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಈ ಒಂದು ಗುರುವನ್ನ ನೀವೇನಾದ್ರು ಅಕಸ್ಮಾತ್ ಏನಾದ್ರು ನಿಮ್ಮ ಆತ್ಮಕ್ಕೆ ಏನಾದ್ರು ತಗೊಂಡಿದೆ ಆದ್ರೆ, ನೀವೇನ್ ಜೀವನದಲ್ಲಿ ಏನಾದ್ರು ಅಕಸ್ಮಾತ್ ಆಸೆ ಇದೆ, ನನ್ಗೆ ಕೆಲಸ ಆಗ್ಬೇಕು, ನನ್ ಮದುವೆ ಆಗ್ತಾ ಇಲ್ಲ, ನನ್ನ ಮಕ್ಕಳು ಆಗ್ತಾ ಇಲ್ಲ, ನಾನು ಬಂದೇ ಹೊಸ ನೀರು ಬಡ 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 ಅಂತ ಓಡಾಡ್ತಾ ಇದ್ದೀರಿ. ಮತ್ತೆ ಹಳೆ ನೀರು ಕೊಟ್ಟಿರೋದು, ಹಳೆ ನೀರು ಕೊಟ್ಟಿದ್ದಕ್ಕೆ ನನಗೆ ಹೊಸ ನೀರು ಆಗಿರೋದು ಏನಪ್ಪ. ಹಳೆ ನೀರು ಬಿಟ್ಟು ಆದ್ರೂ ಹೊಸ ನೀರು ಬಂದಿರೋದಪ್ಪ. ಇಲ್ಲಿ ನಿಮ್ಮ ಪ್ರೀತಿಗೆ ನಾನು ಯಾವತ್ತೂ ಬೆಲೆ ಕಟ್ಟಿಗಾಗಲ್ಲ. ನಿಮ್ಮ ಪ್ರೀತಿಗೆ ಹುಬ್ಬಳ್ಳಿಯ ಜನತೆಗೆ ಸದಾ ನನ್ನ ಆಭಾರಿಯಾಗಿರ್ತೀನಿ ಏನಪ್ಪ. ಆದ್ರೆ ಇಷ್ಟು ಮಾತ್ರ ಸತ್ಯ, ಯಾವತ್ತೂ ನಾವು ಇಷ್ಟು ಅಂತ ಹೇಳ್ತೀನಿ, ಪ್ರಪಂಚದ ಒಂದು ಏಕೈಕ ವಿಶೇಷವಾದಂತಹ ಒಂದು ಮಠ ಅಂತ ಹೇಳಿದ್ರೆ 24 ಗಂಟೆ ದಿನದ ಏನೊಂದು 24 ಗಂಟೆ ಇದೆ. ಆ 24 ಗಂಟೆ ಒಂದು ಕ್ಷಣ ಸಹ ಲೇಟ್ ಆಗಲ್ಲ. ಅಲ್ಲಿ ಲೈಟ್ ಆಗಿ ಸೆಕೆಂಡ್ ಲೇಟ್ ಆನ್ ಆಗಿರುತ್ತೆ. 50 ಅಂತಿರಲ್ಲ, ಅದೊಂದು ಆನ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಓಂ ನಮಃ ಶಿವಾಯ ಇರಬಾರ್ದು ಅಂತ. 365 ದಿವಸ ಸಹ ಓಂಕಾರ, ಸದಾಕಾಲ ಓಂಕಾರ. ಅದು ಸೂರ್ಯಚಂದ್ರ ಎಲ್ಲಿವರೆಗೂ ಅಲ್ಲಿವರೆಗೂ ಓಂಕಾರ, ಓಂ ನಮಃ ಶಿವಾಯ ಇಲ್ಲದೆ ಒಂದು ಮಠ ಅಂತ ಹೇಳಿದ್ರೆ ಸ್ವಲ್ಪ ಇದೊಂದು ಸಿದ್ಧಾರೂಢ ಮಠ ಅಂತ. ಓಂಕಾರ ಪ್ರಣವ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳೋಕ್ಕಿಂತ ನಾನು ಕೈಲಾಸಕ್ಕೆ ಹೋಗ್ಬೇಕು, ನಾನು ಕೇದಾರನಾಥ್ ಹೋಗ್ಬೇಕು, ನಾನು ಪಶುಪತಿನಾಥ್ ಹೋಗ್ಬೇಕು. ಯಾಕೆ ಇಲ್ಲಿ ಕೂತ್ಕೊಂಡು ಪಶುಪತಿನಾಥ ಮಂತ್ರ ಯಾರು ಜಪ ಮಾಡಿದಿರಿ? ಇಲ್ಲಿ ಕೇದಾರನಾಥ ಮಂತ್ರ ಕೂತ್ಕೊಂಡು ಜಪ ಮಾಡಿದ್ದೀರಾ? ಕೈಲಾಸಕ್ಕೆ ಹೋಗ್ತೀನಿ ಅಂತೀರಾ, ಮತ್ತೆ ಕೈಲಾಸ ಮಂಟಪ ಇದೆ ಅಂತಾನೆ ಗೊತ್ತಿಲ್ಲದ್ರಯ್ಯ. ಶಿವನ ಪಂಚಾಕ್ಷರಿ ಮಂತ್ರವನ್ನು ಆರೂಢ ಜ್ಯೋತಿಯನ್ನ ಏನಪ್ಪಾ ಕಣಿವೆ ಸಿದ್ಧರಿಗೋಸ್ಕರವಾಗಿ, ಸಹಸ್ರಾರು ಸಿದ್ಧರಿಗೋಸ್ಕರವಾಗಿ ತಗೊಂಡ್ಬಂದ್ರು ಯಾರು? ಸಿದ್ಧಾರೂಢ. ಅದಕ್ಕೋಸ್ಕರ ಅವ್ರನ್ನ ಆರೂಢ ಜ್ಯೋತಿ ಅಂತ ಕರೀತಾರೆ. ಕಥೆಗಳಪ್ಪ. ಯಾಕೆಂದ್ರೆ ಆ ಸತ್ಯ ನಮ್ಗೆ ಕಂಡಿಲ್ಲ ಅಂತ ಹೇಳಿದ್ರೆ ಆ ಸತ್ಯ ಪರೀಕ್ಷೆ ಮಾಡಕ್ ಹೋದ್ರು ಸಿದ್ಧಾರೂಢ ಅಡ್ಡ ಬಿದ್ದು ಹಂಗೆ ಹೊರಟರು ವಾಪಸ್ಸು. ದೊಡ್ಡ ಮಂದಿ ಹೋಗಿದ್ರು ಚೆಕ್ ಮಾಡ್ಲಿಕ್ಕೆ ಅಂತ. ಇದರಿಂದ ಏನೋ ಹೇಳೋದು ನೋಡೋದಿರೋ ಇದಾದ್ರು ಹೊಸ ಒಂದು ಫ್ರೆಂಡ್ ಹುಡ್ಕೊಂಡಿದ್ದಲ್ಲ ನೋಡೋಣ ಹೆಂಗೆ ಅಂತ ಚೆಕ್ ಮಾಡಬೇಕು. ಮಂದಿ ಎಲ್ಲ ನಮ್ಮ ಮೇಲ್ಗಡೆ ಕೆಳಗಡೆ ಆದ್ಮೇಲೆ ಬಂದು ಅಡ್ಡ ಬಿಟ್ಬಿಡ್ರಪ್ಪ. ಯಾಕೆಂದ್ರೆ ಬೆಳಕು ತಳ 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 ಅಂತ ನಾಗಲಿಂಗನ ರೂಪದಲ್ಲಿ ಹೊಡಿತಾ ಇತ್ತು ಆರೂಢ ಜ್ಯೋತಿ. ಅದು ಸಿದ್ಧಾರೂಢರ ಜ್ಯೋತಿ ಅಂತ ಹೇಳ್ಬೇಕು. ಆ ಜ್ಯೋತಿ ಕಂಡದ್ದು ಇವತ್ತು ನಮ್ಮ ಕರ್ನಾಟಕದ ಈ ಜ್ಯೋತಿ ಅರಿವು ನಮ್ಮ ಯುವಜನತೆಗೆ ಇದೊಂದು ಅರಿವಾಗಬೇಕು. ನಮ್ಮ ಒಂದು ಕರ್ನಾಟಕದಲ್ಲಿ ಒಂದು ಸಿದ್ಧಿ ಕ್ಷೇತ್ರ, ನಮ್ಮ ಕರ್ನಾಟಕದಲ್ಲೂ ಸಹ ಸಿದ್ಧಿ ಪುರುಷಗಳಿದ್ದಾರೆ ಅಂತ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ನಮ್ಮ ಕರ್ನಾಟಕ ಈ ಅಖಂಡ ಭಾರತದಲ್ಲಿ ಯಾವ ರಾಜ್ಯಗಳಲ್ಲಿ ಏನು ಕಮ್ಮಿ ಅಲ್ಲ ಕಣಪ್ಪ. ಯಾಕೆಂದ್ರೆ ಅಂತಂದು ಸಿದ್ಧಿ